ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ನೀವೆಲ್ಲರೂ? ಸೊ ಇವಾಗ ಎಷ್ಟೋ ಜನ ಪ್ರೀ ಓನ್ ಕಾರ್ ಅಥವಾ ಪ್ರೀ ಓನ್ ಲಕ್ಸುರಿ ಕಾರ್ ಹುಡುಕ್ತಾ ಇರ್ತಾರೆ. ಸೊ ನಿಮ್ಮೆಲ್ಲರಿಗೂ ನಮ್ಮ ಆಫೀಸ್ ಡ್ರೀಮ್ಸ್ ಆನ್ ವೀಲ್ಸ್ ಅಂತ ಕಾರ್ ಶೋರೂಮ್ ಇದೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ. ಇಲ್ಲಿ ನಿಮ್ಗೆ ಎಲ್ಲಾ ತರ ಗಾಡಿಗಳು ಸಿಗತ್ತೆ. ಡೀಸೆಲ್ ಇರ್ಲಿ, ಪೆಟ್ರೋಲ್ ಇರ್ಲಿ, ಹ್ಯಾಚ್ ಬ್ಯಾಕ್ ಇರ್ಲಿ, SUV ಇರ್ಲಿ, A to Z ಎಲ್ಲಾ ಗಾಡಿಗಳಿದೆ ಇಲ್ಲಿ. ಇವಾಗ ಎಷ್ಟೋ ಜನ ಡೌಟ್ ಇರತ್ತೆ, ಗಾಡಿ ವೆಹಿಕಲ್ ಸರ್ಟಿಫೈಡ್ ಇರತ್ತಾ, ಟ್ಯಾಂಪರ್ ಗಿಂಪರ್ ಏನಾದ್ರು ಆಗಿರತ್ತಾ? ಸೊ ನಮ್ಮ ಶೋರೂಮ್ ಅಲ್ಲಿ ಆತರ ಏನು ಇರಲ್ಲ. ಎಲ್ಲ 100% ಶೋರೂಮ್ ಇಷ್ಟೇ ಇರುತ್ತೆ. ಸರ್ಟಿಫೈಡ್ ವೆಹಿಕಲ್ಸ್, ಆಕ್ಸಿಡೆಂಟ್ ಆಗಿದೆ ಚೆಕ್ ಮಾಡಿರ್ತೀವಿ, ಟ್ಯಾಂಪರ್ ಆಗಿರುತ್ತಾ ಚೆಕ್ ಮಾಡಿರ್ತೀವಿ. ನಮ್ಮ ಹತ್ರ 99% ಆತರ ಯಾವ ಗಾಡಿನೂ ಸಿಗಲ್ಲ ನಿಮ್ಗೆ. ಗಾಡಿ ಇಲ್ಲೆಲ್ಲ ನಿಮ್ಗೆ ತುಂಬಾ ನೀಟ್, ವೆರಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಸಿಗೋದು ನಿಮ್ಗೆ. ಅಂಡ್ ನಮ್ ಕಡೆ ಕಾಂಪ್ಲಿಮೆಂಟರಿ ಎಲ್ಲ ಏನ್ ಸಿಗುತ್ತೆ ಅಂದ್ರೆ, ನಮ್ಗೆಲ್ಲ ಕಡೆ ಎಲ್ಲ ಡೀಟೇಲಿಂಗ್ ಫುಲ್ ಫ್ರೀ ಇರುತ್ತೆ. ಬಂದ್ ನೋಡಿ, ಇವಾಗ ಗಾಡಿ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನೀವೆಲ್ಲರೂ ನೋಡ್ಬೋದು, ನಮ್ಮ ಮೊದಲನ ಗಾಡಿ ಇಲ್ಲಿರೋದು ಟೊಯೋಟಾ ಫಾರ್ಚುನರ್, ದ ಲೆಜೆಂಡರಿ ಟೊಯೋಟಾ ಫಾರ್ಚುನರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ಇದ್ರ ಡೀಟೇಲ್ಸ್ ಹೇಳ್ತೀನಿ. ಸೊ ಇದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಟೈರ್ ಕಂಡೀಷನ್ ನೋಡ್ಬೋದು, 50% 60% ಟೈರ್ ಇದೆ. ಹಂಗೆ ಬಾಡಿ ಲೈನ್ ನೋಡ್ಬೋದು, ತುಂಬಾ ನೀಟ್ ಆಗಿದೆ. ಹಂಗೆ ಇವಾಗ ಇಂಟೀರಿಯರ್ಸ್ ನೋಡೋಣ. ಸೊ ಇದರಲ್ಲಿ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸ್ಟಾಕ್ ಕಂಪನಿ ಇಂಟೀರಿಯರ್ಸ್, ಸ್ಟೇರಿಂಗ್ ಕಂಟ್ರೋಲು, 4 ಪವರ್ ವಿಂಡೋಸ್, ಹಿಂದೆ ಸೀಟ್ ಕವರ್ಸ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್ಡ್. ಶೋರೂಮ್ ಹಿಸ್ಟ್ರಿ ಇದೆ, 100% ಹಿಸ್ಟ್ರಿ ಇದೆ. ಆಕ್ಸಿಡೆಂಟ್ ಫ್ರೀ, ರೆಕಾರ್ಡ್ ಮೈಲೇಜ್ ಬರೀ 85,000 ಓಡಿದೆ ಗಾಡಿ ಇದು. ಸೊ ಇದು CG ರಿಜಿಸ್ಟ್ರೇಷನ್ ಇದು. ಸೊ ಇವಾಗ ಇದು CG ರಿಜಿಸ್ಟ್ರೇಷನ್ ಇದು K ನಂಬರ್ ಮಾಡಿಕೊಡ್ತೀವಿ ನಾವು. ಇದ್ರದ್ದು ಹಿಸ್ಟ್ರಿ ಎಲ್ಲ ನಾವು ಚೆಕ್ ಮಾಡಿದೀವಿ. ವೆಹಿಕಲ್ ಮಾತ್ರ ತುಂಬಾ ನೀಟ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಪ್ರೈಸ್ ಕೋಟ್ ಮಾಡ್ತಾ ಇರೋದು ನಾವು 16,25,000. ಆನ್ ಟೇಬಲ್ ನೆಗೋಸಿಯೇಷನ್ ಇರುತ್ತೆ ವಿತ್ K ನಂಬರ್. ಇವಾಗ ನೆಕ್ಸ್ಟ್ ನಮ್ಮ ಮುಂದೆ ಪೋಲೋಕ್ಕಿಂತ ಪವರ್ಫುಲ್ ಗಾಡಿ, S-Cross 1.6 ಲೀಟರ್ ಡೀಸೆಲ್ ವೆಹಿಕಲ್ ಇದು. ಸೊ ಇವಾಗ ನೀವು ನೋಡ್ಬೋದು, ಗಾಡಿ ಮಾತ್ರ ತುಂಬಾ ಇಮ್ಯಾಕ್ಯುಲೇಟ್ ಕಂಡೀಷನ್ ಅಲ್ಲಿ ಇದೆ. ಹೊಸ ಟೈರ್ಸ್ ಗಾಡಿಯಲ್ಲಿ ಮಾತ್ರ ಹೊಸ ಟೈರ್ಸ್ ಇದೆ. ಗಾಡಿ DDIS ಡೀಸೆಲ್ ಇಂಜಿನ್. ಸೈಡ್ ಅಲ್ಲಿ ನೋಡ್ಬೋದು ಮಿರರ್ ಇಂಡಿಕೇಟರ್ ಇರೋದು. ಸೈಡ್ ಪ್ರೊಫೈಲ್ ಅಂತೂ ತುಂಬಾ ಚೆನ್ನಾಗಿದೆ ಗಾಡಿದು. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು. ಗಾಡಿ ಇದು ಡೆಲ್ಟಾ ವೇರಿಯಂಟ್. ಸೊ ಇದರಲ್ಲಿ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲು, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಲಿ. ಸ್ಟಾಕ್ ಕಂಪನಿ ಸೀಟ್ ಕವರ್ಸ್ ಇದೆ ಗಾಡಿಲಿ. ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್. ಬರೀ 60,000 ಓಡಿದೆ ಗಾಡಿ. ಓನ್ಲಿ 60,000 ಡ್ರಿವನ್. ಬ್ಯಾಕ್ ಪ್ರೊಫೈಲು ನೋಡ್ಬೋದು. ಗಾಡಿ ಮಾತ್ರ ಸಕ್ಕದಾಗಿದೆ ಗಾಡಿ. ಸೊ ಇದು ನೋಡ್ಬೋದು S-Cross ಬ್ಯಾಂಗ್ಳೂರ್ ವೆಹಿಕಲ್, 1.6 ಲೀಟರ್ ಇಂಜಿನ್ ಅಂತ ಮೆನ್ಷನ್ ಆಗಿದೆ. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ, 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 65,000 ಓಡಿದೆ ವಿತ್ ಶೋರೂಮ್ ರೆಕಾರ್ಡ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 1.6 ಲೀಟರ್ ಇಂಜಿನ್, ಪವರ್ಫುಲ್ ಇಂಜಿನ್, 118 BHP ಬರುತ್ತೆ ಇದರಲ್ಲಿ. ಅಂಡ್ ಪ್ರೈಸ್ ಕೊಟ್ ಮಾಡ್ತಾರೋ 695 ನೆಗೋಷಿಯಬಲ್. ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು, ನಿಮ್ಗೆ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಬೇಕಂದ್ರೆ ಫೋರ್ಡ್ ಎಕೋಸ್ಪೋರ್ಟ್. ಇದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಬರೀ 80,000 ಓಡಿದೆ. ಟೈರ್ ಕಂಡೀಷನ್ ನೋಡ್ಬೋದು ನೀವು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದ್ರಲ್ಲೂ. ಟೈರ್ಸ್ ಹೊಸ ಟೈರ್ಸ್ ಇದೆ. ಇದರಲ್ಲೂ ಸೈಡ್ ಇಂಡಿಕೇಟರ್ ಇದೆ, ಯಾಕಂದ್ರೆ ಇದು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಟೈಟಾನ್ ವೇರಿಯಂಟ್ ಇದು. ಇಂಟೀರಿಯರ್ಸ್ ನೋಡ್ಬೋದು ನೀವು. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಕಂಟ್ರೋಲು ಎಲ್ಲ ಇದೆ. ಆಟೋಮ್ಯಾಟಿಕ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ, ವರ್ತ್ ಅರೌಂಡ್ 25,000. ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್, ಶೋರೂಮ್ ಮೇಂಟೈನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೈಡ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲು, ಸ್ಟೆಪ್ನಿನೂ ನೋಡ್ಬೋದು, ಸ್ಟೆಪ್ನಿನೂ ಡೀಸೆಂಟ್ ಆಗಿದೆ. ಬ್ಯಾಂಗ್ಳೂರ್ ವೆಹಿಕಲ್ ಇದು. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ, ಮತ್ತೆ ಹೇಳ್ತಾ ಇರೋದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 80,000 ಓದಿದೆ. ರೆಕಾರ್ಡೆಡ್ ಮೈಲೇಜ್, ಟೈಟಾನಿಯಂ, ಫುಲ್ಲಿ ಲೋಡೆಡ್ ವೆಹಿಕಲ್. ಅಂಡ್ ಪ್ರೈಸ್ ಕೊಟ್ ಮಾಡ್ತಾ ಇರೋದು 545 ನೆಗೋಷಿಯಬಲ್. ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಇವಾಗ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇರೋದು ಝೈಲೋ. ಎಷ್ಟೋ ಜನ ಝೈಲೋ ಬೇಕು ಅಂತಾರೆ. ಸೊ ನಮ್ಮ ಹತ್ರ ಝೈಲೋ ಒಂದು ಬಂದಿದೆ, ಫುಲ್ಲಿ ಟಾಪ್ ಎಂಡ್. ಟೈರ್ ಕಂಡೀಷನ್ ನೋಡ್ಬೋದು, ಅರೌಂಡ್ 30 to 40% ಇದೆ ಟೈರ್ಸ್. ಅಲಾಯ್ ವೀಲ್ಸ್ ಇದೆ ವಿತ್ ಡಿಸ್ಕೋ. ಫುಲ್ಲಿ ಟಾಪ್ ಎಂಡ್ H9 ವೇರಿಯಂಟ್, ಎಮ್ಮಾಕ್ ಇಂಜಿನ್. ಸೈಡ್ ಪ್ರೊಫೈಲು ನೋಡ್ಬೋದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ಸ್ ನೋಡ್ಬೋದು ನೀವು. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಲಿ. ಸ್ಟೇರಿಂಗ್ ಕಂಟ್ರೋಲು, 4 ಪವರ್ ವಿಂಡೋಸ್. ಹಂಗೆ ಇಲ್ಲಿ ಹಿಂದೆ ಬರ್ತಾನೋ ನೋಡ್ಬೋದು, ಇಂಡಿವಿಜುವಲ್ ಕ್ಯಾಪ್ಟನ್ ಸೀಟ್ಸ್ ಇದೆ ಗಾಡಿಲಿ. ಗಾಡಿ ಮಾತ್ರ ಸಕ್ಕದಾಗಿದೆ. ಹಂಗೆ ಇಲ್ಲೂ ನೋಡ್ಬೋದು, ಸೈಡ್ ಪ್ರೊಫೈಲು ನೋಡ್ಬೋದು. ಅಂಡ್ ದಿಸ್ ಈಸ್ ಆಲ್ಸೋ ಒರಿಜಿನಲ್ ಬ್ಯಾಂಗ್ಳೂರ್ ವೆಹಿಕಲ್, ರೆಕಾರ್ಡೆಡ್ 80,000 ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಸೊ ಇದ್ರ ಡೀಟೇಲ್ಸ್ ಮತ್ತೆ ಏನ್ ಹೇಳ್ತಾರಂದ್ರೆ, 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ H9 ವೇರಿಯಂಟ್ ಇದು. ಅಂಡ್ ನಾವು ಪ್ರೈಸ್ ಕೊಟ್ ಮಾಡ್ತಿರೋದು 495 ನೆಗೋಷಿಯಬಲ್. ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಫಾರ್ಚುನರ್ಗೆ ಹೋಗೋಣ. ಇನ್ನೊಂದು ಫಾರ್ಚುನರ್ ಇವಾಗ ನೋಡ್ಬೋದು, ನಮ್ಮ ಹತ್ರ ಇಲ್ಲಿ ಇನ್ನೊಂದು ಫಾರ್ಚುನರ್ ಇದೆ. ಆ ಫಾರ್ಚುನರ್ ನೋಡಿದ್ರಿ, ಅದಾದ್ಮೇಲೆ ಇವಾಗ ಅದ್ರ ಡೀಟೇಲ್ಸ್ ಅವಾಗ ಹೇಳ್ದೆ. ಇವಾಗ ಈ ಫಾರ್ಚುನರ್ ನೋಡ್ಬೋದು, ಇದು 2015 ಮಾಡಲ್
4x2 ವೇರಿಯಂಟ್ ಇದು. ಟೈರ್ ಕಂಡೀಷನ್ ನೋಡಬಹುದು, ಅರೌಂಡ್ 40% ಟೈರ್ಸ್ ಇದೆ. ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಹಂಗೆ ಸೈಡ್ ಪ್ರೊಫೈಲು ನೋಡಬಹುದು. ಟಿ ಆರ್ ಡಿ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಕಂಪನಿ ಸ್ಟಾಕ್ ಟಿ ಆರ್ ಡಿ ಸ್ಪೋರ್ಟ್ಸ್ ಕಂಪನಿಯಿಂದಾನೇ ಬಂದಿರೋದು. ಹಂಗೆ ನೀವು ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ನೀವು ಇಂಟೀರಿಯರ್ಸ್ ಅಂತೂ ಸ್ಟಾಕ್ ಇಂಟೀರಿಯರ್ಸ್ ಇದೆ. ಬ್ಲೂಟೂತ್, FM, ರೇಡಿಯೋ, ಸ್ಟೇರಿಂಗ್ ಕಂಟ್ರೋಲು, 4 ವೀಲರ್ ಪವರ್ ವಿಂಡೋಸು, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು, ಸ್ಟಾಕ್ ಕಂಪನಿ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೆಕಾರ್ಡೆಡ್ ಮೈಲೇಜು. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿನೂ ನೀಟಾಗಿದೆ. ಸೈಡ್ ಪ್ರೊಫೈಲು ನೋಡ್ಬೋದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬ್ಯಾಕ್ ಪ್ರೊಫೈಲು ನೋಡ್ಬೋದು, ಮೇಲ್ಗಡೆ ಸ್ಪಾಯ್ಲರ್ ನೋಡ್ಬೋದು, ಟಿ.ಆರ್.ಡಿ ಸ್ಪಾಯ್ಲರ್ ಇದೆ. ಸೊ ಇದು HR ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಇದು 2000 ಡೀಟೇಲ್ಸ್ ಏನಂದ್ರೆ 15 ಸಿಂಗಲ್ ಓನರ್, ಬರೀ 70,000 ರೆಕಾರ್ಡೆಡ್ ಮೈಲೇಜ್ ಓಡಿರೋದು. ಅಂಡ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು 1695 ಇನ್ಕ್ಲೂಡಿಂಗ್ KA ನಂಬರ್. ಅಂಡ್ ದಿಸ್ ಇಸ್ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 70,000 ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ನಾವು ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಸಿದೀವಿ. ನಾನ್ ಟ್ಯಾಂಪರ್ಡ್, ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ನೆಕ್ಸ್ಟ್ ನೋಡ್ಬೋದು, ನಮ್ಮ ಮುಂದೆ ಒಂದು 11,000 ಬರೀ 11,000 ಓಡಿರೋದು XUV400 ಇದೆ. W10 ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಮೇಲೆ ನೋಡ್ಬೋದು ಸನ್ ರೂಫು ಇದೆ ಗಾಡಿಲಿ. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಟೈರ್ ಕಂಡೀಷನ್ ಕಂಪನಿ ಟೈರ್ ಇರೋದಿನ, ಹೊಸ ಟೈರ್ಸ್ ಇದೆ ಗಾಡಿಲಿ. ಅಲಾಯ್ ವೀಲ್ಸ್ ಇದೆ, ಫುಲ್ಲಿ ಟಾಪ್ ಅಂಡ್. ಇಲ್ಲಿ ಮಿರರ್ ನೋಡ್ಬೋದು ನೀವು. ಮಿರರ್ ಅಲ್ಲಿ ಸೈಡ್ ಮಿರರ್ ಇಂಡಿಕೇಟರ್ಸ್ ಇದೆ. ಗಾಡಿ ಲಾಕ್ ಅನ್ಲಾಕ್ ಎಲ್ಲ ಮಾಡ್ಬೋದು. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು, ಫುಲ್ಲಿ ಟಾಪ್ ಅಂಡ್. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ನ್ಯಾವಿಗೇಷನ್, ಬ್ಲೂಟೂತ್, ಸ್ಟೇರಿಂಗ್ ಕಂಟ್ರೋಲು, ಸನ್ ರೂಫು ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ ಸಕ್ಕದಾಗಿದೆ. ಗಾಡಿ ಸ್ಟಾಕ್ ಕಂಪನಿ ಸೀಟ್ ಕವರ್ಸ್. 11,000 ಓಡಿದ್ಮೇಲೆ ಗಾಡಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಶೋರೂಮ್ ಇಂದ ಡೆಲಿವರಿ ತೊಳಂಗಿದೆ. ಗಾಡಿ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಒಂದು ರಿಪ್ಲೇಸ್ಮೆಂಟ್ ಇಲ್ಲ, ಒಂದು ರೀಪೇಂಟಿಂಗ್ ಇಲ್ಲ, ಏನೂ ಇಲ್ಲ ಗಾಡೀಲಿ. ಹಂಗಿದೆ ಗಾಡಿ, ಶೋರೂಮ್ ಪೀಸ್ ಇರಂಗಿದೆ. ಸೊ ಇದು ಸೇಮ್ ಥಿಂಗ್ HR ವೆಹಿಕಲ್ ಇದು. ನಾವು ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2016 ಸಿಂಗಲ್ ಓನರ್ ವೆಹಿಕಲ್, ಬರೀ 11,000 ಓಡಿರೋದು. 11,000 ಅಷ್ಟೇ ಓಡಿರೋದು. W10 ಫುಲ್ಲಿ ಟಾಪ್, ಬಟನ್ ಸ್ಟಾರ್ಟ್, ಸನ್ ರೂಫ್ ಎಲ್ಲ ಬರುತ್ತೆ. ನಾವು ಪ್ರೈಸ್ ಕೋಟ್ ಮಾಡ್ತಾ ಇರೋದು 1195 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ ವಿತ್ ಬ್ಯಾಂಗ್ಳೂರ್ ನಂಬರು. ನೆಕ್ಸ್ಟ್ ನೋಡ್ಬೋದು ನೀವು ರ್ಯಾಪಿಡ್. ನಮ್ಮ ಹತ್ರ 2016 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ರ್ಯಾಪಿಡ್ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ಸ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಇದೆ. ಸೊ ದಿಸ್ ಇಸ್ ಎಲಿಗೆನ್ಸ್ ವೇರಿಯಂಟು. ಅಲಾಯ್ ವೀಲ್ಸು, ಏರ್ ಬ್ಯಾಗು, ABS, ಸೈಡ್ ಇಂಡಿಕೇಟ್ರು ಎಲ್ಲ ಬರುತ್ತೆ. ಹಂಗೆ ನೀವು ಇಂಟೀರಿಯರ್ ನೋಡ್ಬೋದು ನೀವು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಗಾಡಿ ಬರೀ 50,000 ಓಡಿದೆ. 50,000 ಅಷ್ಟೇ ಓಡಿರೋದು. ಸೊ ಇದ್ರಲ್ಲಿ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸ್ಟಾಕ್ ಕಂಪನಿ ಸೀಟ್ ಕವರ್ಸ್ ಇದೆ, ರೇರ್ AC ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಫುಲ್ಲಿ ಲೋಡೆಡ್ ಎಲಿಗೆನ್ಸ್ ವೇರಿಯಂಟ್ ಇದು. ಹಂಗೆ ಹಿಂಗೆ ಬ್ಯಾಕ್ ಪ್ರೊಫೈಲ್ ನೋಡ್ಕೊಂಡು ಬರ್ಬೋದು ನೀವು. ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್ಡ್. ಇದು ಬ್ಯಾಂಗ್ಳೂರ್ ವೆಹಿಕಲ್, K03 ಬ್ಯಾಂಗ್ಳೂರ್ ವೆಹಿಕಲ್ ಇದು. ಸೊ ಇದು ಡೀಟೇಲ್ಸ್ ಏನಂದ್ರೆ ಮತ್ತೆ 16 ಸಿಂಗಲ್ ಓನರ್, ಬರೀ 50,000 ಓಡಿದೆ. ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್, ಎಲಿಗೆನ್ಸ್ ಫುಲ್ಲಿ ಟಾಪ್ ಅಂಡ್ ವೇರಿಯಂಟು. ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 595 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು i20 ಡೀಸೆಲ್ ಇದೆ. ಇದು ಡೀಟೇಲ್ಸ್ ಏನಂದ್ರೆ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಟೈರ್ಸ್ ಹೊಸ ಟೈರ್ಸ್ ಇದೆ ಗಾಡೀಲಿ. ಸ್ಟಾಕ್ ಪೇಂಟ್ ಎಲ್ಲ ನೀಟಾಗಿದೆ, ಏನು ರೀಪೇಂಟ್ ಆಗಂಗಿಲ್ಲ. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಗಾಡೀಲಿ. 70,000 ಓಡಿದೆ ಗಾಡಿ ಇದು ನೀಟ್ ಕಂಪನಿ ಸೀಟ್ ಕವರ್ ಅಲ್ಲೇ ಇರಂಗಿದೆ ಗಾಡಿ. ಗಾಡಿ ಮಾತ್ರ ನೀಟಾಗಿದೆ, ವೆರಿ ವೆಲ್ ಮೇಂಟೈನ್ಡು. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ ಇದು 2010 ಮಾಡಲು ಸಿಂಗಲ್ ಓನರ್ ವೇರಿಯಂಟ್, ಸೆಕೆಂಡ್ ಓನರ್ ಇದು. 70,000 ಓಡಿದೆ. ಪ್ರೈಸ್ ಕೊಟ್ಟು ಮಾಡಿದ್ರೆ 3,40,000 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ನಮ್ಮ ಎರ್ಟಿಗಾ ಇದೆ, ಎರ್ಟಿಗಾ ಮಾತಾಡೋಣ. ನೋಡ್ಬೋದು ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಎರ್ಟಿಗಾ. ಬರೀ 50,000 ಓಡಿದೆ ಎರ್ಟಿಗಾ. ಫುಲ್ಲಿ ಟಾಪ್ ಅಂಡ್ ZXi ವೇರಿಯಂಟು. ಅಲಾಯ್ ವೀಲ್ಸ್ ಇದೆ ಗಾಡಿಯಲ್ಲಿ ನೋಡ್ಬೋದು. ಟೈರ್ ಕಂಡೀಷನ್ ನೋಡ್ಬೋದು, ಅರೌಂಡ್ 50-60% ಟೈರ್ ಕಂಡೀಷನ್ ಇದೆ. VT ಪೆಟ್ರೋಲ್ ವೇರಿಯಂಟು. ಹಂಗೆ ನೀವು ನೋಡ್ಬೋದು ಸೈಡ್ ಮಿರರ್ ಎಲ್ಲ ಇದೆ. ಹಂಗೆ ನೀವು ಸೈಡ್ ಪ್ರೊಫೈಲ್ ನೋಡೋದು ಸಕ್ಕದಾಗಿದೆ ಗಾಡಿ. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು. ಸ್ಟಾಕ್ ಕಂಡೀಷನ್, ಏನು ರಿಪ್ಲೇಸ್ಮೆಂಟ್ ಇಲ್ಲ. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸ್ಟೀರಿಂಗ್ ಕಂಟ್ರೋಲು, 4 ಪವರ್ ವಿಂಡೋಸ್, ಸ್ಟಾಕ್ ಕಂಪನಿ ಸೀಟ್ ಕವರ್ ಇದೆ ಗಾಡಿಲಿ. ಗಾಡಿ ಮಾತ್ರ ಸಕ್ಕದಾಗಿದೆ. ಶೋರೂಮ್ ಮೇಂಟೈನ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಂಗೆ ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು. ಗಾಡಿ ಮಾತ್ರ ಒನ್ ಪೀಸ್ ಪೇಂಟ್ ಆಗಿಲ್ಲ ಗಾಡಿಯಲ್ಲಿ. ನೋಡ್ಬೋದು K04 ಒರಿಜಿನಲ್ ಬ್ಯಾಂಗ್ಳೂರ್ ವೆಹಿಕಲ್, ZXi ವೇರಿಯಂಟು. ಹಂಗೆ ನೋಡ್ಬೋದು ಎಲ್ಲ ಇದೆ ಗಾಡಿಲಿ. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ 2014 ಸೆಕೆಂಡ್ ಓನರ್ ವೆಹಿಕಲ್, ಕಂಪನಿ ಟು ಇಂಡಿವಿಜುವಲ್ ಆಗಿದೆ. ಬರೀ 50,000 ಓಡಿದೆ. ZXi ವೇರಿಯಂಟು.
ಪ್ರೈಸ್ ಕೋಟ್ ಮಾಡ್ತಾ ಇರೋದು 6,25,000 ನೆಗೋಷಿಯಬಲ್ ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ನೆಕ್ಸ್ಟ್ ಬೊಲೆರೋ. ಇದು ಎಷ್ಟೋ ಜನ ಬೊಲೆರೋ ಬೇಕು ಬೇಕು ಅಂತ ಊರ್ ಕಡೆಯಿಂದ ಎಲ್ಲರೂ ಫೋನ್ ಮಾಡ್ತಾರೆ. ನಮ್ಮ ಹತ್ರ ಟಾಪ್ ಅಂಡ್ ಫುಲಿ ಟಾಪ್ ಅಂಡ್ ಬೊಲೆರೋ ಇದೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಟೈರ್ಸ್ ನೀವೇ ನೋಡಿದ್ರೆ ಹೇಳ್ಬಿಡ್ಬೋದು, ಹೊಸ ಟೈರ್ ಇದೆ ಗಾಡೀಲಿ. ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್ಡ್. DI ಇಂಜಿನ್, ಏನು ಖರ್ಚು ಬರಲ್ಲ. DI ಇಂಜಿನ್, ವೆರಿ ರಿಲಯಬಲ್ ಇಂಜಿನ್. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು, ಸ್ಟಾಕ್ ಏನು ರಿಪ್ಲೇಸ್ಮೆಂಟ್ ಇಲ್ಲ. ಶೋರೂಮ್ ಇಂದ ಹೆಂಗ್ ಬರತ್ತೆ ಹಂಗಿದೆ. ಗಾಡಿ ಮಾತ್ರ ಸಕ್ಕದಾಗಿದೆ. ಬರೀ 70,000 ಹೊಡಿದೆ ಗಾಡಿ. ಇಂಟೀರಿಯರ್ಸ್ ಬ್ಯಾಕ್ ಸೈಡ್ ನೋಡ್ಬೋದು, ಸೀಟ್ ಕವರ್ಸ್ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ, ವರ್ತ್ ಅರೌಂಡ್ 25,000. ಗಾಡಿ ಮಾತ್ರ ವೆರಿ ವೆರಿ ವೆಲ್ ಮೇಂಟೈನ್ಡ್. ಸೊ ಇಲ್ಲಿ ನೋಡ್ಬೋದು ಫುಲಿ ಟಾಪ್ ಅಂಡ್ ZLX ವೇರಿಯಂಟ್ ಇದು. ಟೈರ್ ಕಂಡೀಷನ್ ನೋಡ್ಬೋದು, ಹೊಸ ಟೈರ್ಸ್ ಇದೆ ಗಾಡಿಲಿ. ಹಿಂಗೆ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಪ್ರೊಫೈಲು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಟೆಪ್ನಿನೂ ಹೊಸ ಟೈರ್ ಇರೋದು. ಸ್ಟೆಪ್ನಿಲಿ ಟೈರ್ಸ್ ವರ್ತ್ ಅರೌಂಡ್ 50-60,000 ಇದೆ. ಆಲ್ 5 ಟೈರ್ಸ್ ಹೊಸದಿರೋದು ಗಾಡಿಲಿ. ಬೊಲೆರೋ ಇವಾಗ ಡೀಟೇಲ್ಸ್ ಏನಂದ್ರೆ, ಇದು 2016 ಮಾಡಲು ಸಿಂಗಲ್ ಓನರ್ ಬೊಲೆರೋ, ಫುಲಿ ಟಾಪ್ ಅಂಡ್ ZLX. ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್ಡ್. ಬರೀ 70,000 ಹೊಡಿದೆ ವೆಹಿಕಲ್. ಅಂಡ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 6,25,000 ನೆಗೋಷಿಯಬಲ್ ಆನ್ ಟೇಬಲ್ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಮ್ಮ ಮುಂದೆ ಒಂದು ಎಲೈಟ್ i20 ಡೀಸೆಲ್ ವೇರಿಯಂಟ್ ಇದೆ. ಗಾಡಿ ಮಾತ್ರ ಸಕ್ಕದಾಗಿದೆ, ಫುಲಿ ಟಾಪ್ ಎಂಡ್, ವೆರಿ ವೆಲ್ ಮೇಂಟೈನ್ಡ್ ವೆಹಿಕಲ್ ಇದು. ಇದು ಟೈರ್ ಕಂಡೀಷನ್ ನೋಡ್ಬೋದು ನೀವು. ಟೈರ್ ಕಂಡೀಷನ್ ಅರೌಂಡ್ 30-40% ಇದೆ. ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಲಿ. ಸೈಡ್ ಮಿರರ್ ಇಂಡಿಕೇಟರ್ ಇದೆ. ಹಂಗೆ ನೀವು ಬರ್ತಾ ಇಲ್ಲಿ ಇಂಟೀರಿಯರ್ಸ್ ನೋಡ್ಬೋದು ನೀವು. ಗಾಡಿ ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ನ್ಯಾವಿಗೇಷನ್ ಸಿಸ್ಟಮ್, 4 ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್, 4 ಏರ್ ಬ್ಯಾಗ್ಸ್. ಇದು ಆಪ್ಷನಲ್ ಫುಲಿ ಟಾಪ್ ಅಂಡ್ ವೆಹಿಕಲ್ ಇದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು. ಬ್ಯಾಕ್ ಪ್ರೊಫೈಲು ಸಕ್ಕದಾಗಿದೆ ಗಾಡಿದು. ಸೊ ಇದು ಡೀಟೇಲ್ಸ್ ಏನಂದ್ರೆ, 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ರೆಕಾರ್ಡೆಡ್ ಮೈಲೇಜ್ ಬರೀ 69,000 ಹೊಡಿದೆ, ವಿತ್ ಶೋರೂಮ್ ರೆಕಾರ್ಡ್. 1 ಪೀಸ್ ಪೇಂಟ್ ಆಗಿಲ್ಲ ಗಾಡಿಲಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈಸ್ ಕೊಟ್ಟು ಮಾಡ್ತಿರೋದು 695 ನೆಗೋಷಿಯಬಲ್ ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಹೋಗೋಣ. ನೆಕ್ಸ್ಟ್ ನೀವು ನೋಡ್ಬೋದು ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಡಾರ್ಕ್ ಎಡಿಷನ್ ಡೀಸೆಲ್ ಮ್ಯಾನ್ಯುಯಲ್ ಒಂದು ಸೇಲ್ ಬಂದಿದೆ. ಫ್ರಂಟ್ ಲುಕ್ ಎಲ್ಲ ನೋಡ್ಬೋದು. ಗಾಡಿ ಮಾತ್ರ ಸಕ್ಕದಾಗಿದೆ. ಟೈರ್ ಕಂಡೀಷನ್ ಎಲ್ಲ ನೋಡ್ಬೋದು ನೀವು. ಅರೌಂಡ್ 70-80% ಟೈರ್ಸ್ ಇದೆ. ಬ್ಲಾಕ್ ಕಲರ್ ಅಲಾಯ್ ವೀಲ್ಸ್ ಆಸ್ ಇಸ್ ಬ್ಲಾಕ್ ಎಡಿಷನ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡ್ಬೋದು ನೀವು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. FM ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲು, 4 ಪವರ್ ವಿಂಡೋಸ್, ಸ್ಟಾಕ್ ಕಂಪನಿ ಸೀಟ್ ಕವರ್ಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಲಿ. ವೆಹಿಕಲ್ ಮಾತ್ರ ತುಂಬಾ ನೀಟ್. ರೆಕಾರ್ಡೆಡ್ ಮೈಲೇಜ್, ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ಬರೀ 80,000 ಹೊಡಿದೆ ಗಾಡಿ. 80,000 ಡ್ರಿವನ್. ಹಂಗೆ ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2015 ಮಾಡಲು ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್. ರೆಕಾರ್ಡೆಡ್ ಮೈಲೇಜ್ 80,000 ಹೊಡಿದೆ, ವಿತ್ ಶೋರೂಮ್ ರೆಕಾರ್ಡ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೆಕಾರ್ಡೆಡ್ ಮೈಲೇಜ್. ಅಂಡ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 565 ನೆಗೋಷಿಯಬಲ್ ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಇವಾಗ ನೀವು ನೋಡ್ಬೋದು ನಮ್ಮ ಮುಂದೆ ಒಂದು ಟಾಟಾ ಸಫಾರಿ ಸ್ಟಾರ್ಮ್ ಇದೆ. ಎಷ್ಟೋ ಜನ ಟಾಟಾ ಸಫಾರಿ ಸ್ಟಾರ್ಮ್ ಲವರ್ಸ್ ಬೇಜಾನ್ ಜನ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಅಲಾಯ್ ವೀಲ್ಸು ಬರುತ್ತೆ ಅದ್ರ ಜೊತೆ. ಇದು ಸೈಡ್ ಇಂಡಿಕೇಟರ್ ನೋಡ್ಬೋದು. ಹಂಗೆ ಸೈಡ್ ಪ್ರೊಫೈಲು ನೋಡ್ಬೋದು. ಗಾಡಿ ಸಕ್ಕದಾಗಿದೆ, ಒರಿಜಿನಲ್ ಪೇಂಟಲ್ಲಿ ಇದೆ. ಹಂಗೆ ಇಂಟೀರಿಯರ್ಸ್ ಬನ್ನಿ, ಇಂಟೀರಿಯರ್ಸ್ ನೋಡೋಣ. ಇಂಟೀರಿಯರ್ಸ್ ತುಂಬಾ ನೀಟಾಗಿದೆ ಗಾಡಿದು. ಸ್ಟಾಕ್ ಕಂಪನಿ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಸ್ಟಾಕ್ ಸೀಟ್ ಕವರ್ಸ್ ಎಲ್ಲ ಫುಲ್ ಸ್ಟಾಕ್ ಇದೆ ಗಾಡಿಲಿ. ಆಕ್ಸಿಡೆಂಟ್ ಫ್ರೀ, ರೆಕಾರ್ಡೆಡ್ ಮೈಲೇಜ್ ವೆಹಿಕಲ್. ಫುಲ್ಲಿ ಲೋಡೆಡ್, 4 ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ ಗಾಡಿಲಿ. ಹಂಗೆ ನೀವು ಹಿಂಗೆ ಬರ್ತಾ ಇರ್ಬೋದು ಬ್ಯಾಕ್ ಪ್ರೊಫೈಲ್ಗೆ. ಬ್ಯಾಕ್ ಟೈರ್ಸ್ ನೋಡ್ಬೋದು, ಹೊಸ ಟೈರ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇದು ಫುಲ್ಲಿ ಟಾಪ್ ಎಂಡ್ VX ವೇರಿಯಂಟ್ ಇದು. ಬ್ಯಾಕು ನೋಡ್ಬೋದು, ಒರಿಜಿನಲ್ ಕರ್ನಾಟಕ ವೆಹಿಕಲ್ ಇದು. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ, 2013 ಸಿಂಗಲ್ ಓನರ್ ವೆಹಿಕಲ್, VX. ರೆಕಾರ್ಡೆಡ್ ಮೈಲೇಜ್ ಅರೌಂಡ್ 70,000 ಹೊಡಿದೆ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ. ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 6,25,000 ನೆಗೋಷಿಯಬಲ್ ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ಜರ್ಮನ್ ಗಾಡಿ, ಒಳ್ಳೆ ಪವರ್ಫುಲ್ ಗಾಡಿ ಬೇಕಾ, ಸ್ಕೋಡಾ ಕೋಡಿಯಾಕ್. ವೆಹಿಕಲ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಫ್ರಂಟ್ ಲುಕ್ಕೇ ನೋಡ್ಬೋದು ನೀವು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಅಗ್ರೆಸಿವ್ ಲುಕ್ ಇದೆ. ಟೈರ್ ಕಂಡೀಷನ್ ನೋಡ್ಬೋದು, ಅರೌಂಡ್ 80% ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ. ಗಾಡಿ ಮಾತ್ರ ವೆರಿ ಪವರ್ಫುಲ್ 2 ಲೀಟರ್ ಇಂಜಿನ್. ಇಂಟೀರಿಯರ್ಸ್ ನೋಡ್ಬೋದು, ತುಂಬಾ ಎಲಿಗೆಂಟ್ ಆಗಿರುತ್ತೆ ಇಂಟೀರಿಯರ್ಸ್. ಇದ್ರದಂತೂ ತುಂಬಾ ನೀಟಾಗಿದೆ. ಸ್ಟೇರಿಂಗ್ ಕಂಟ್ರೋಲ್, ನ್ಯಾವಿಗೇಷನ್, ಬ್ಲೂಟೂತ್
ಸ್ಟಾಕ್ ಕಂಪನಿ ಸೀಟ್ ಕವರ್ಸು. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಬರೀ 40,000 ಓಡಿದೆ ಗಾಡಿ. ನೀಟಾಗಿದೆ ಗಾಡಿ. ಹಂಗೆ ಹಿಂಗೆ ಬರ್ತಾ ಬ್ಯಾಕ್ ಪ್ರೊಫೈಲ್ಗೂ ನೋಡ್ಬೋದು ನೀವು. ಬ್ಯಾಕ್ ಪ್ರೊಫೈಲು ನೋಡ್ಬೋದು. ಸೊ ದಿಸ್ ಈಸ್ ಅ ಕೋಡಿಯಾಕ್ 4x4 ವೇರಿಯಂಟ್. ಇದು K01 ಬ್ಯಾಂಗ್ಳೂರ್ ವೆಹಿಕಲ್ ಇದು. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ ಸ್ಕೋಡಾ ಕೋಡಿಯಾಕ್ 2018 on records, actually on record second owner but driven by single owner itself, as it's a company to individual vehicle. Records ಅಲ್ಲಿ ಸೆಕೆಂಡ್ ಓನರ್ ಇರೋದು. ರೆಕಾರ್ಡೆಡ್ ಮೈಲೇಜ್ 48,000 ಓಡಿದೆ. ಒಂದು ಪೀಸ್ ಪೇಂಟ್ ಆಗಿಲ್ಲ ಗಾಡೀಲಿ. ಶೋರೂಮ್ ಹಿಸ್ಟ್ರಿ ಅಷ್ಟು ನೀಟಾಗಿದೆ ಗಾಡಿದು. ಪ್ರೈಸ್ ಕೋಟ್ ಮಾಡ್ತಿರೋದು 22,50,000 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಇವಾಗ ನೆಕ್ಸ್ಟ್ ಬನ್ನಿ, ನಮ್ದು ನೆಕ್ಸ್ಟ್ ಟಾಟಾ ನ್ಯಾನೋ ಹೋಗೋಣ. ಟಾಟಾ ನ್ಯಾನೋ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ನಮ್ಮ ಬೆಸ್ಟ್ ಬ್ಯಾಂಗ್ಳೂರ್ಗೆ ಇಲ್ಲಿ ಅಲ್ಲಿ ಓಡಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟಾಟಾ ನ್ಯಾನೋ. ಟೈರ್ ಕಂಡೀಷನ್ ನೋಡ್ಬೋದು ನೀವು. ಟೈರ್ ಕಂಡೀಷನ್ ಹೊಸ ಟೈರ್ಸೇ ಇದೆ. ನಿಯರಿಂಗ್ ನೀವು 90% ಟೈರ್ಸ್ ಇದೆ. ಸೈಡ್ ಪ್ರೊಫೈಲು ನೋಡ್ಬೋದು, ಚೆನ್ನಾಗಿದೆ ಗಾಡಿದು. ಬ್ಯಾಗ್ ಇವಾಗ ಇಂಟೀರಿಯರ್ಸ್ ನೋಡ್ಬೋದು ನೀವು. ಸೊ ಇದರಲ್ಲಿ 2 ಪವರ್ ವಿಂಡೋಸು, ಬ್ಲೂಟೂತು, ಆಮೇಲೆ ಶಾಕ್ ಸೀಟ್ ಕವರ್ಸ್, ಕಂಪನಿ ಸೀಟ್ ಕವರ್ಸ್ ಇದೆ. ನೀಟ್ ವೆಹಿಕಲ್, ಮೇನ್ ಆಟೋಮೆಟಿಕ್ ಇದು. ಎಷ್ಟೋ ಲೇಡೀಸ್ ಕಲಿಯೋಕ್ಕೂ ಆಟೋಮೆಟಿಕ್, ವೆರಿ ಗುಡ್. ಸೈಡ್ ಪ್ರೊಫೈಲು ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲು ನೋಡ್ಬೋದು, ಸಕ್ಕತ್ತಾಗಿದೆ. ಇದು ಆಲ್ಸೋ ಬ್ಯಾಂಗ್ಳೂರ್ ವೆಹಿಕಲ್. ಸೊ ಇವಾಗ ಇದ್ರದ್ದು ಡೀಟೇಲ್ಸ್ ಏನಂದ್ರೆ, ಇದು ಟಾಟಾ ನ್ಯಾನೋ XTA, ಇದು ಆಟೋಮೆಟಿಕ್. ಇದು ಟಾಟಾ ನ್ಯಾನೋ XTA 2016 ಸೆಕೆಂಡ್ ಓನರ್. ಬರೀ 25,000 ಓಡಿದೆ. ರೆಕಾರ್ಡೆಡ್ ಮೈಲೇಜ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 25,000 ಓಡಿದೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 260 ನೆಗೋಷಿಯಬಲ್. ನೆಕ್ಸ್ಟ್ ನೀವು ನೋಡ್ಬೋದು ನಮ್ಮ ಮಾಂಟೆರೋ, ಮಿತ್ಸುಬಿಷಿ ಮಾಂಟೆರೋ. ಗಾಡಿ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಇದೆ ಗಾಡಿಯಲ್ಲಿ. ಸೈಡ್ ಪ್ರೊಫೈಲು ನೋಡ್ಬೋದು, ಸಕ್ಕತ್ತಾಗಿದೆ ಗಾಡಿ ಸೈಡ್ ಪ್ರೊಫೈಲು. ಹಂಗೆ ಇಂಟೀರಿಯರ್ಸು ನೋಡ್ಬೋದು ನೀವು. ಇಂಟೀರಿಯರ್ಸು ಸಕ್ಕತ್ತಾಗಿದೆ ಗಾಡಿಯಲ್ಲಿ. ಫುಲ್ಲಿ ಲೋಡೆಡ್ ವೆಂಟಿಲೇಟೆಡ್ ಸೀಟ್ಸ್ ಬರೋದು ಇದರಲ್ಲಿ. ವೆಂಟಿಲೇಟೆಡ್ ಸೀಟ್ಸ್, ಆಫ್ಟರ್ ಮಾರ್ಕೆಟ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲ್, AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಎಲೆಕ್ಟ್ರಿಕ್ ಮಿರರ್ಸು, ಬ್ಲ್ಯಾಕ್ ಕಲರ್ ಇಂಟೀರಿಯರ್, ಒಂಥರ ಅಗ್ರೆಸಿವ್ ಆಗಿ ಕಾಣ್ತದೆ ನಿಮಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಂಗೆ ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು. ಬ್ಯಾಕ್ ಪ್ರೊಫೈಲು ಚೆನ್ನಾಗಿದೆ. ಸೊ ದಿಸ್ ಈಸ್ ಅ K05 ವೆಹಿಕಲ್ ಅಂಡ್ 3888 ಫ್ಯಾನ್ಸಿ ನಂಬರ್ ಇದೆ, GLS ವೇರಿಯಂಟು. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2007 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 1,10,000 ಓಡಿದೆ ವೆಹಿಕಲ್. ಅಂಡ್ ಪ್ರೈಸ್ ಕೊಟ್ ಮಾಡ್ತಾ ಇರೋದು 7.5 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಕ್ರಿಸ್ಟಾಗ ಹೋಗೋಣ. ನೆಕ್ಸ್ಟ್ ನೀವು ನಾವು ನೋಡ್ಬೇಕಾಯ್ತು ಟೊಯೋಟಾ ಫಾರ್ಚುನರ್ನ, ಬಟ್ ಅದಕ್ಕೆ ಮುಂಚೆ ನಮಗೆ ಐ ಪುಲ್ಲಿಂಗ್ ಗೂರ್ಖಾ, ಫೋರ್ಸ್ ಗೂರ್ಖಾ ಗಾಡಿ ಮಾತ್ರ ಸಕ್ಕತ್ತಾಗಿದೆ. 2021 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ನೀವು ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು, ಎಷ್ಟಿದೆ ಗ್ರೌಂಡ್ ಕ್ಲಿಯರೆನ್ಸ್. ಟೈರ್ಸ್ ಅಷ್ಟೇ, ಹೊಸ ಟೈರ್ಸ್ ಇದೆ ಗಾಡೀಲಿ. ಹಂಗೆ ಒಳಗೆ ಬರ್ಬೋದು ನೀವು, ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಸೊ ಇದ್ರಲ್ಲಿ ಏನಂದ್ರೆ 2 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಆಮೇಲೆ ಆಪಲ್ ಕಾರ್ಪ್ಲೇ, ಆಟೋ ಕಾರ್ಪ್ಲೇ, ಡಿಫ್ರೆನ್ಷಿಯಲ್ ಲಾಕ್, ಇಂಡಿವಿಜುವಲ್ ಫ್ರಂಟ್ ಡಿಫ್ರೆನ್ಷಿಯಲ್, ರೇರ್ ಡಿಫ್ರೆನ್ಷಿಯಲ್, ಎರಡರಲ್ಲೂ ಇಂಡಿವಿಜುವಲ್ ಲಾಕ್ಸ್ ಬರುತ್ತೆ ಇದಕ್ಕೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಫ್ ರೋಡಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಸ್ನಾರ್ಕಲ್ಲು ಇದೆ. ಸೊ ವಾಟರ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಸೊ 4x4x4. ಸೊ 4x4 ಅಂದ್ರೆ ಇಟ್ಸ್ ಫಾರ್ ಆಫ್ ರೋಡಿಂಗ್. ಇನ್ನೊಂದು 4 ಅಂದ್ರೆ ಆಲ್ 4 ಟೈಪ್ಸ್ ಆಫ್ ಲ್ಯಾಂಡ್, ಡೆಸರ್ಟ್, ವಾಟರ್, ಫಾರೆಸ್ಟ್ ಏರಿಯಾ ಎಲ್ಲ ತರ ಕವರ್ ಮಾಡುತ್ತೆ ಈ ಗಾಡಿ ಅಂತ ಮೆನ್ಷನ್ ಆಗ್ತಿರೋದು. ಬ್ಯಾಕ್ ಪ್ರೊಫೈಲು ನೋಡ್ಬೋದು. ಸೊ ದಿಸ್ ಈಸ್ ಅ 2.6 ಲೀಟರ್ ಇಂಜಿನ್, ಡೀಸೆಲ್ ಇಂಜಿನ್ ಇದು. ಗಾಡಿ ಮಾತ್ರ ಟೋಯಿಂಗ್ ಹುಕ್ಕು ಇದೆ. ಗಾಡಿ ಮಾತ್ರ ಅಲ್ಟಿಮೇಟ್ K09 ಮೈಸೂರು ವೆಹಿಕಲ್, ನೀಟ್ ವೆಹಿಕಲ್. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ 2021 ಸಿಂಗಲ್ ಓನರ್, ಬರೀ 13,000 ಓಡಿದೆ. BS6 ವೇರಿಯಂಟು. ಪ್ರೈಸ್ ಕೋಟ್ ಮಾಡ್ತಾ ಇರೋದು 14,75,000 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಸೊ ಇವಾಗ ಗೂರ್ಖಾ ಆಯ್ತು. ನೆಕ್ಸ್ಟ್ ನಮ್ಮ ಮುಂದೆ ಇರೋದು ಟೊಯೋಟಾ ಕ್ರಿಸ್ಟಾ. ಇದು 2016 ಮಾಡಲು, ಸಿಂಗಲ್ ಓನರ್, Z ವೇರಿಯಂಟ್, ಫುಲ್ಲಿ ಟಾಪ್ ಎಂಡು. ನೀವು ಹಂಗೆ ಇವಾಗ ಸೈಡ್ ಪ್ರೊಫೈಲು ನೋಡ್ಬೋದು, ಟೈರ್ ಕಂಡೀಷನ್ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡೀಲಿ. ಹಂಗೆ ಸೈಡ್ ಪ್ರೊಫೈಲು ಬರ್ತಾ ನೋಡ್ಕೊಂಡು ಬರ್ಬೋದು ನೀವು. ಸೈಡ್ ಇಂಡಿಕೇಟರ್ ಎಲ್ಲ ಇದೆ ಗಾಡೀಲಿ. ಇಂಟೀರಿಯರ್ಸ್ ನೋಡಿ ಹಂಗೆ. ಸೊ ಇದು ಗಾಡಿ ಫುಲ್ಲಿ ಲೋಡೆಡ್ Z ವೇರಿಯಂಟ್ ಅಲ್ಲ. ಸೊ ಇದರಲ್ಲಿ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, 7 ಸೀಟರ್ ವೆಹಿಕಲ್ ಇದು, ಬಟನ್ ಸ್ಟಾರ್ಟು, ಎಲೆಕ್ಟ್ರಾನಿಕ್ ಮಿರರ್ಸ್, ಫುಲ್ಲಿ ಲೋಡೆಡ್ ಎಲ್ಲ ಫೀಚರ್ಸ್ ಇದೆ ಗಾಡೀಲಿ. ಹಂಗೆ ಹಿಂದೆ ಬರ್ತಾ ನೀವು ನೋಡ್ಬೋದು, ಸೈಡ್ ಪ್ರೊಫೈಲು ತುಂಬಾ ಚೆನ್ನಾಗಿದೆ ಗಾಡಿದು. ಬ್ಯಾಕ್ ಟೈರು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಇದ್ರದ್ದು ಬ್ಯಾಕ್ ಪ್ರೊಫೈಲು ನೋಡ್ಬೋದು. ಸೊ ದಿಸ್ ಈಸ್ ಅ 2.4 Z ವೇರಿಯಂಟ್ ಇದು. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ
2016 ಮಾಡಲು ಸಿಂಗಲ್ ಓನರ್ ಝೆಡ್ ಫುಲ್ಲಿ ಟಾಪ್ ಅಂಡ್ 90,000 ಹೊಡಿದೆ ರೆಕಾರ್ಡೆಡ್ ಮೈಲೇಜ್ ಅಂಡ್ ಪ್ರೈಸ್ ಕೊಟ್ಟು ಮಾಡ್ತಿರೋದು 16,75,000 ನೆಗೋಷಿಯಬಲ್. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ನೆಕ್ಸ್ಟ್ ಬನ್ನಿ ನಮ್ಮ ಹತ್ರ ಕ್ರೆಟಾ ಡೀಸೆಲ್, ಲೇಟೆಸ್ಟ್ ವೆಹಿಕಲ್ ಡೀಸೆಲ್ ಬೇಕು ಅಂದರೆ ನಿಮಗೆ ನಮ್ಮ ಹತ್ರ ಒಂದು ಕ್ರೆಟಾ ಡೀಸೆಲ್ ಒಂದು ಆಪ್ಷನ್ ಇದೆ. ಸೊ ಇದು ನೋಡ್ಬೋದು 2022 ಕ್ರೆಟಾ ಡೀಸೆಲ್ ತುಂಬ ನೀಟಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು, ನಿಯರಿಂಗ್ 30-40% ಟೈರ್ಸ್ ಇದೆ. ಸೈಡ್ ಎಲೆಕ್ಟ್ರಾನಿಕ್ ಮಿರರ್ಸ್ ಇದೆ. ಗಾಡಿ ಫುಲ್ಲಿ ಲೋಡೆಡ್, ಫುಲ್ಲಿ ಟಾಪ್ ಅಂಡ್ SX ವೇರಿಯಂಟು. ಸೈಡ್ ಪ್ರೊಫೈಲ್ ನೋಡ್ಬೋದು, ಲಾಕ್ ಆನ್ ಲಾಕ್ ಈ ಸ್ವಿಚ್ಚು ಇದೆ ಇಲ್ಲಿ, ತುಂಬಾ ನೀಟಾಗಿದೆ. ಇಂಟೀರಿಯರ್ಸ್ ನೋಡ್ಬೋದು ನೀವು. ಇದು ಆಸ್ ಇಟ್ಸ್ SX ಆಪ್ಷನಲ್ ಫುಲ್ಲಿ ಲೋಡೆಡ್ 4 ಏರ್ ಬ್ಯಾಗ್ಸ್, ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, ಪ್ಯಾನೋರಾನಿಕ್ ಸನ್ರೂಫು, ಮುಂದೆಯಿಂದ ಹಿಂದೆ ಫುಲ್ ಸನ್ರೂಫೇ ಇರೋದು ಗಾಡಿಯಲ್ಲಿ. ತುಂಬಾ ನೀಟಾಗಿದೆ. ಬಟನ್ ಸ್ಟಾರ್ಟ್, ಬರೀ 40,000 ಓಡಿದೆ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ನಾನ್ ಆಕ್ಸಿಡೆಂಟಲ್, ರೆಕಾರ್ಡೆಡ್ ಮೈಲೇಜು. ಹಂಗೆ ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು, SX ಅಂತ ಇದೆ. K51 ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ರನ್ನಿಂಗ್ ಇರಲಿ, ಮೈಲೇಜು ಅಷ್ಟೇ ಸಖತ್ ಮೈಲೇಜ್. ಸಿಟಿಲೇ 15-16, ಲಾಂಗಲ್ಲಿ 21-22 ಕೊಡೋದು ಗಾಡಿ ಇದು. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ 2022 ಸಿಂಗಲ್ ಓನರ್, 40,000 ಓಡಿದೆ, SX ಫುಲ್ಲಿ ಟಾಪ್ ಅಂಡ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು 17 lakhs ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು, ಸ್ಮಾಲ್ ಆಟೋಮೆಟಿಕ್ ವೆಹಿಕಲ್ ಬೇಕಂದ್ರೆ ಬೆಸ್ಟ್ ಆಪ್ಷನ್ ಇಗ್ನಿಸ್ ಆಟೋಮೆಟಿಕ್. ನಿಮಗೆ ರೀಸೆಲ್ಲು ಇರುತ್ತೆ, ನಿಮಗೆ ಕಂಫರ್ಟು ಇರುತ್ತೆ, ಮೇಂಟೆನೆನ್ಸು ಕಮ್ಮಿ. ಸೊ ಇದ್ರ ಡೀಟೇಲ್ಸ್ ಏನಂದ್ರೆ ದಿಸ್ ಇಸ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಟೈರ್ ಕಂಡೀಷನ್ ನೋಡ್ಬೋದು, ಆಸ್ ಇಸ್ ಝೀಟಾ ವೇರಿಯಂಟು. ಅರೌಂಡ್ 30-40% ಟೈರ್ ಕಂಡೀಷನ್ ಇದೆ. ಅಲಾಯ್ ವೀಲ್ಸ್ ಇದೆ, ಸೈಡ್ ಇಂಡಿಕೇಟರ್ ಮಿರರ್ಸ್ ಇದೆ. ಸೇಮ್ ಥಿಂಗ್ ಇದರಲ್ಲೂ ಲಾಕ್ ಆನ್ ಲಾಕ್ ಇದೆ. ಇಟ್ಸ್ ಕೀಲೆಸ್ ವೆಹಿಕಲ್. ಇಂಟೀರಿಯರ್ಸ್ ನೋಡ್ಬೋದು ನೀವು. ಸೊ ದಿಸ್ ಇಸ್ ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, ಸ್ಟಾಕ್ ಕಂಪನಿ ಸೀಟ್ ಕವರ್ಸ್ ಇದೆ. ಗಾಡಿ ಮಾತ್ರ ತುಂಬಾ ನೀಟಾಗಿದೆ ಗಾಡಿ. ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು, ಬ್ಯಾಕ್ ಪ್ರೊಫೈಲು ಬರ್ಬೋದು, ಚೆನ್ನಾಗಿದೆ ಗಾಡಿ. ಇಗ್ನಿಸ್ ಝೀಟಾ ವೇರಿಯಂಟು, K02 ಸೇಮ್ ಬ್ಯಾಂಗ್ಳೂರ್ ವೆಹಿಕಲ್, 344 ಒಂಥರ ಫ್ಯಾನ್ಸಿ ನಂಬರು ಇದೆ ಗಾಡೀಲಿ. ಸೊ ಇದೇನಂದ್ರೆ ಡೀಟೇಲ್ಸು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 30,000 ಓಡಿದೆ ಗಾಡಿ. ರೆಕಾರ್ಡೆಡ್ ಮೈಲೇಜ್ 30,000 ಡ್ರಿವನ್ ವೆಹಿಕಲ್. ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು 5,90,000 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಒಂದು ಸ್ಕೋಡಾ ಪರ್ಫಾರ್ಮೆನ್ಸ್ ವೆಹಿಕಲ್ ಆಯಿತು, ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತಾ, ಇನ್ನೊಂದು ಸ್ಕೋಡಾ ಪರ್ಫಾರ್ಮೆನ್ಸ್ ವೆಹಿಕಲ್ ಇದೆ ಇಲ್ಲಿ. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಸ್ಕೋಡಾ ಆಕ್ಟೇವಿಯಾ 2 ಲೀಟರ್ ಇಂಜಿನ್ ಇರೋದು ಇದು. ಸೇಮ್ ಅದರಲ್ಲಿ ಏನು ಇಂಜಿನ್ ಇದೆ, ಸೇಮ್ ಇದರಲ್ಲೂ ಅದೇ ಇಂಜಿನ್ ಇರೋದು. ಸೊ ಇದ್ರದ್ದು ಹಂಗೆ ಫ್ರಂಟ್ ಲುಕ್ ಎಲ್ಲ ನೋಡ್ಬೋದು ನೀವು. ಗಾಡಿ ಮಾತ್ರ ಅಗ್ರೆಸಿವ್ ಆಗಿದೆ. ಸ್ಕೋಡಾ ಆಕ್ಟೇವಿಯಾ ತುಂಬಾ ನೀಟಾಗಿದೆ ವೆಹಿಕಲ್. ಇದಂತೂ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಇವಾಗ ನೀವು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಗಾಡಿ ಸಕ್ಕದಾಗಿದೆ, ಇಂಟೀರಿಯರ್ಸ್ ಕ್ಲಾಸ್ ಆಗಿದೆ. ಸೊ ಇದು ಆಂಬಿಷನ್ ವೇರಿಯಂಟ್ ಇದು. ಸೊ ಇದರಲ್ಲಿ ಸ್ಟೇರಿಂಗ್ ಕಂಟ್ರೋಲು, ಬ್ಲೂಟೂತ್, FM, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟಾಕ್ ಕಂಪನಿ ಸೀಟ್ ಕವರ್ಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, 4 ಪವರ್ ವಿಂಡೋಸ್ ಎಲ್ಲ ಇದೆ ಗಾಡೀಲಿ. ಹಂಗೆ ಹಿಂದೆ ಬರ್ತಾ ಇಲ್ಲಿ ಸೈಡ್ ಪ್ರೊಫೈಲು ನೋಡ್ಬೋದು. ಗಾಡಿದು ಸೈಡ್ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. ಹಂಗೆ ಇಲ್ಲಿ ಹಿಂದೆ ಆಕ್ಟೇವಿಯಾ ಅಂತ ಬರ್ದಿರೋದು ನೋಡ್ಬೋದು, ತುಂಬಾ ಎಲಿಗೆಂಟ್ ಆಗಿ ಕಾಣೋದು ಗಾಡಿ. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2014 ಸಿಂಗಲ್ ಓನರ್, 2 ಲೀಟರ್ ಇಂಜಿನ್, ಪವರ್ಫುಲ್ ಇಂಜಿನ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಬರೀ 75,000 ರೆಕಾರ್ಡೆಡ್ ಮೈಲೇಜ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅಂಡ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು 8,75,000 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ನಮ್ ಇಯಾನ್ ಗಾಡಿಗೆ ಹೋಗೋಣ. ಇವಾಗ ನಿಮ್ ಬಜೆಟ್ ಒಂದು 2 ಅಥವಾ 2.5 ಲಕ್ಷ ಬಜೆಟ್ ಇದ್ರೆ ಹುಂಡೈ ಇಯಾನ್ ಬೆಸ್ಟ್ ಆಪ್ಷನ್. ಬ್ಯಾಂಗ್ಳೂರ್ ವೆಹಿಕಲ್ ಇದು, ತುಂಬಾ ನೀಟಾಗಿದೆ, ಕಾಂಪ್ಯಾಕ್ಟ್ ಆಗಿ ನಮ್ ಬೆಂಗಳೂರು ಟ್ರಾಫಿಕ್ ಗೆ ಓಡ್ಸಕ್ಕೆಲ್ಲ ನೀಟಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು ನೀವು, ಅರೌಂಡ್ 70-80% ಟೈರ್ಸ್ ಇದೆ, ನೀಟಾಗಿದೆ ವೆಹಿಕಲ್. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು. ಸೊ ಇದರಲ್ಲಿ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ ಗಾಡೀಲಿ. ಅರೌಂಡ್ 20,000 ವರ್ತ್ ಆಫ್ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2013 ಸಿಂಗಲ್ ಓನರ್ ವೆಹಿಕಲ್, ಬರೀ 30,000 ನೋಡಿದೆ, 30,000, ಇನ್ನೂ ಫ್ರೆಶ್ ಆಗಿದೆ ಗಾಡಿ. ಅಂಡ್ ಪ್ರೈಸ್ ಕೊಟ್ಟು ಮಾಡ್ತಾರೆ 295 ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯಬಲ್ ಇರುತ್ತೆ. ಬನ್ನಿ ಇವಾಗ ನಮ್ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಸೊ ಇವಾಗ ಇಯಾನ್ ಬೇಡ, ನಿಮ್ಗೆ i10 ಬೇಕಂದ್ರೆ ಆ ಸೇಮ್ ಬಜೆಟ್ ಅಲ್ಲಿ. ಸೊ ಇವಾಗ ನಮ್ಮ ಮುಂದೆ ಇರೋದು 2012 ಮಾಡಲ್ i10. ಗಾಡಿ ಮಾತ್ರ ಸಕ್ಕದಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು, ಬರೀ 50,000 ಓಡಿದೆ ಗಾಡಿ. 50,000 ಓಡಿರೋದು 2012 ಅಂದ್ರೆ ತುಂಬಾ ಗ್ರೇಟ್. ಹಂಗೆ ಇಂಟೀರಿಯರ್ಸ್ ನೋಡ್ಬೋದು ನೀವು.
ಇಂಟೀರಿಯರ್ ಸಕ್ಕತ್ತಾಗಿದೆ ಗಾಡಿದು, ಸ್ಟಾಕ್ ಕಂಡೀಷನ್ ಇದೆ. ಬರೀ 50,000 ಹೊಡ್ರಕ್ಕೆ ಇಟ್ಸ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಸೊ ಇದ್ರಲ್ಲಿ ಪವರ್ ವಿಂಡೋಸು, ಸಿಸ್ಟಮು, AC, ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಬೇಸಿಕ್ ನೀಡ್ಸ್ ಏನೇನು ಬೇಕು ಎಲ್ಲ ಇದೆ ಗಾಡಿಯಲ್ಲಿ. ಹಂಗೆ ಹಿಂದೆ ಬರ್ತಾ ಇರ್ಬೋದು. ಸೈಡ್ ಪ್ರೊಫೈಲ್ ಅಂತೂ ಸಕ್ಕತ್ತಾಗಿದೆ ಗಾಡಿದು. ಬ್ಯಾಕ್ ಪ್ರೊಫೈಲು ಇನ್ನೂ ಚೆನ್ನಾಗಿದೆ ಗಾಡಿದು. ಸೊ ಇವಾಗ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2012 ಮಾಡಲು, ಫ್ಯಾಮಿಲಿ ಒಳಗೆ ಥರ್ಡ್ ಓನರ್ ಆಗಿದೆ. ಬಟ್ ರೆಕಾರ್ಡೆಡ್ ಮೇಲೆ 50,000 ಹೊಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ 50,000 ಹೊಡಿರೋದು. ಪ್ರೈಸ್ ಕೊಟ್ ಮಾಡ್ತಿರೋದು 265, ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ನಮಗೆ ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಗಾಡಿಗೆ ಹೋಗೋಣ. ಇವಾಗ ಲೋ ಬಜೆಟ್ ಅಲ್ಲಿ ನಮ್ಮ ಹತ್ರ ಇನ್ನೊಂದು ಡಟ್ಸನ್ ಆಟೋಮೆಟಿಕ್ ಬಂದಿದೆ. ಲೇಟೆಸ್ಟ್ ಮಾಡಲ್ ಆಟೋಮೆಟಿಕ್ 19 ಮಾಡಲು, ಅದು ಆಟೋಮೆಟಿಕ್ ಲೋ ಬಜೆಟ್ ಬೇಕಂದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಇದು. ಸೊ ಇದು ಡಟ್ಸನ್ ಇಸ್ ಲೈಕ್ ನಿಸಾನ್ಸ್ ಬ್ರ್ಯಾಂಡ್. ಇದು ನಿಸಾನ್ ಅವ್ರದ್ದು ಇನ್ನೊಂದು ಬ್ರ್ಯಾಂಡು. ಟೈರ್ ಕಂಡೀಷನ್ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಹಂಗೆ ಬರ್ತಾ ಇಂಟೀರಿಯರ್ಸ್ ನೋಡ್ಬೋದು. ಆಸ್ ಇಟ್ಸ್ 19 ಮಾಡಲು, ಸೇಫ್ಟಿ ನಾರ್ಮ್ಸ್ ಎಲ್ಲ ಇರುತ್ತೆ. ಏರ್ ಬ್ಯಾಗ್ ಎಲ್ಲ ಇರುತ್ತೆ. ಬ್ಲೂಟೂತ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲ ಇದೆ ಗಾಡಿಲಿ. ಗಾಡಿ ಮಾತ್ರ ನೀಟಾಗಿದೆ ವೆಹಿಕಲ್. ಹಂಗೆ ಸೈಡ್ ಪ್ರೊಫೈಲು ನೋಡ್ಬೋದು ನೀವು. ಗಾಡಿದು ಸೈಡ್ ಪ್ರೊಫೈಲು ತುಂಬಾ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲು ನೋಡ್ಬೋದು. ಸೊ ಇಟ್ಸ್ 1 ಲೀಟರ್ ರೆಡಿ ಗೋ ಇಂಜಿನ್ ವೆಹಿಕಲ್ ಇದು. ಸೊ 1 ಲೀಟರ್ ಇಂಜಿನ್ ರೆಡಿ ಗೋ ಅಂತ ವೆಹಿಕಲ್ ಹೆಸರು. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2019 ಮಾಡಲು, ಸಿಂಗಲ್ ಓನರ್, ಬರೀ 30,000 ಹೊಡಿದೆ. ರೆಕಾರ್ಡೆಡ್ ಮೈಲೇಜ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ರೈಸ್ ಕೊಟ್ಟು ಮಾಡ್ತಿರೋದು 3,25,000, ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯೇಷನ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಪುಂಟೋ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆ ಇವಾಗ ಇನ್ನೊಂದು ಲೋ ಬಜೆಟ್ ಅಲ್ಲಿ ಇನ್ನೊಂದು ಗಾಡಿ ಬೇಕಾ, ಸ್ವಲ್ಪ ಲೇಟರ್ ಮಾಡೋ, ಒಂದು 15 ಮಾಡಲು, 16 ಮಾಡಲು, ಸ್ವಲ್ಪ ದೊಡ್ಡ ಗಾಡಿ ಬೇಕಾ ನಿಮ್ಗೆ? ಸೊ ಪುಂಟೋನು ಒಂಥರ ಒಳ್ಳೆ ಆಪ್ಷನ್ ನಿಮ್ಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಪುಂಟೋ ಲವರ್ಸ್ ಅಂತೂ ಬೇಜಾನ್ ಜನ ಇದ್ದಾರೆ. ಟೈರ್ ಕಂಡೀಷನ್ ನೋಡ್ಬೋದು, ಒಂದು 60-70% ಟೈರ್ ಕಂಡೀಷನ್ ಇದೆ. ಸೈಡ್ ಎಲೆಕ್ಟ್ರಾನಿಕ್ ಮಿರರ್ಸ್ ಇದೆ. ಹಂಗೆ ನೀವು ಸೈಡ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಹಂಗೆ ಇಂಟೀರಿಯರ್ಸ್ ಬರ್ಬೋದು ನೀವು. ಇಂಟೀರಿಯರ್ಸ್ ಒಳಗೆ ಬಂದ್ರೆ ನಿಮ್ಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ, ವರ್ತ್ ಅರೌಂಡ್ 25,000. ಗಾಡಿ ಮಾತ್ರ ವೆರಿ ವೆಲ್ ಮೇಂಟೈನ್ಡ್. ಹಂಗೆ ಇಲ್ಲಿ ಆಚೆ ಬರ್ತಾ ಇರ್ಬೋದು ನೀವು. ಬ್ಯಾಕ್ ಪ್ರೊಫೈಲು ತುಂಬಾ ಚೆನ್ನಾಗಿದೆ ಗಾಡಿದು. ಹಂಗೆ ಹಿಂದೆ ನೋಡ್ಬೋದು ನೀವು, ಪುಂಟೋ ಇವೋ ಅಂತ ಇದೆ. ಗಾಡಿ ಮಾತ್ರ ತುಂಬಾ ನೀಟಾಗಿದೆ. ಸೊ ಇದ್ರದ್ದು ಡೀಟೇಲ್ಸ್ ಏನಂದ್ರೆ 2015 ಮಾಡಲು, ಸೆಕೆಂಡ್ ಓನರ್, ಬರೀ 60,000 ಓಡಿದೆ ಗಾಡಿ ಇದು. ಬರೀ 60,000 ಓಡಿದೆ ಗಾಡಿ ಇದು. ಪ್ರೈಸ್ ಕೊಟ್ಟು ಮಾಡ್ತಿರೋ 3,45,000, ನೆಗೋಷಿಯಬಲ್,